ಒಟ್ಟು ಈಗ ಬಡವರಿಗೆ ಸಿಗ್ತಕ್ಕಂಥ ಅಕ್ಕಿ, BPL ಕಾರ್ಡ್ ಹೋಲ್ಡರ್ಸ್ಗೆ ಸಿಗ್ತಕ್ಕಂಥ ಅಕ್ಕಿ 10 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. 10 kg ಅಕ್ಕಿ. ಇದರಿಂದ ಪ್ರತಿಯೊಬ್ಬರು ಕೂಡ ಹೊಟ್ಟೆ ತುಂಬ 2 ಹೊತ್ತು ಊಟ ಮಾಡಲೇಬೇಕು. ಯಾರು ಹಸಿದು ಮಲಗಬಾರದು. ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಶಿಕ್ಷಣ ಎಲ್ರಿಗೂ ಸಿಕ್ಕಬೇಕು. ವೈದ್ಯಕೀಯ ಸೇವೆಯನ್ನು ಕೂಡ ಎಲ್ರಿಗೂ ಸಿಕ್ಕಬೇಕು. ಬರೀ ಶ್ರೀಮಂತರಿಗೆ, ದುಡ್ಡಿರೋರಿಗೆ ವೈದ್ಯಕೀಯ ಸೇವೆ ಸಿಕ್ಕಿ ಅವ್ರು ಮಾತ್ರ ಅವರ ಜೀವನ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದಕ್ಕಾಗಲ್ಲ. ಎಲ್ಲರಿಗೂ ಕೂಡ ವೈದ್ಯಕೀಯ ಶಿಕ್ಷಣ, ಆಮೇಲೆ ವೈದ್ಯಕೀಯ ಸೇವೆ ಸಿಕ್ಕಬೇಕು. ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು. ನಿಮಗೆ ಜಾತಿ ಹೋಗ್ಬೇಕಾದ್ರೆ, ವರ್ಗ ಹೋಗ್ಬೇಕಾದ್ರೆ, ಸಮಾನತೆ ಬರಬೇಕಾದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕು. ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗ. ಎಲ್ಲರೂ ಆರ್ಥಿಕ ಸಾಮಾಜಿಕ ಸಬಲತೆ ಸಿಕ್ಕಿದ್ರೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ. ಎಲ್ರಿಗೂ ಶಿಕ್ಷಣ ಸಿಕ್ಬೇಕು, ಎಲ್ರಿಗೂ ಆರ್ಥಿಕವಾಗಿ ಸಬಲತೆ ಬರಬೇಕು. ಹಾಗೆಯೇ ವೈದ್ಯಕೀಯ ಸೇವೆನೂ ಕೂಡ ಎಲ್ರಿಗೂ ಸಿಗಬೇಕು. ಈಗ ಮೈಸೂರಿನಲ್ಲಿ ನಾನು ಬಂದ ಮೇಲೆ ಈ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇರಲಿಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗೋವರೆಗೆ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇರಲಿಲ್ಲ. ಕೇರ್ ಹಾಸ್ಪಿಟಲ್ ಮಾತ್ರ ಇದ್ದದು. ನಾನು ಮೈಸೂರು ಜಿಲ್ಲೆ ಬಹಳ ಪ್ರಮುಖವಾದಂಥ ಜಿಲ್ಲೆ. ಈ ಬೆಂಗಳೂರು ಬಿಟ್ಟರೆ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಜಿಲ್ಲೆ ಮೈಸೂರು ಜಿಲ್ಲೆ. ಹೆಚ್ಚು ಜನ ಬಯಸ್ತಕ್ಕಂಥದ್ದು ಮೈಸೂರು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಎಲ್ಲ ಮೆಡಿಕಲ್ ಫೆಸಿಲಿಟೀಸ್ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರು ನಗರದಲ್ಲಿ ಅನೇಕ ಮೆಡಿಕಲ್ ಫೆಸಿಲಿಟೀಸ್ ಅನ್ನು ಕೊಡ್ತಕ್ಕಂಥ ಪ್ರಯತ್ನ. ಇಲ್ಲಿ ಜಯದೇವ ಹಾಸ್ಪಿಟಲ್ ಇರಲಿಲ್ಲ. ಜಯದೇವ ಹಾಸ್ಪಿಟಲ್ ನಾನು ಬರಕ್ಕೆ ಮುಂಚಿತವಾಗಿ ಇರಲಿಲ್ಲ. ನಾನು ಜಯದೇವ ಇಲ್ಲಿ ಒಂದು ಬ್ರಾಂಚ್ ಅನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಹುಬ್ಬಳ್ಳಿನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಗುಲ್ಬರ್ಗದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಉದ್ದೇಶ ಏನು ಅಂತಂದ್ರೆ ಬರೀ ಬೆಂಗಳೂರಿನಲ್ಲೇ ಎಲ್ಲ ಕೇಂದ್ರೀಕೃತ ಆಗಬಾರ್ದು. 7 ಕೋಟಿ ಜನರಿಗೂ ನಾವು ಆರೋಗ್ಯ ಸೇವೆಯನ್ನು ಕೊಡಬೇಕಾದ್ರೆ ದೂರ ಇರಬೇಕು. ಅವು ಆಯಾ ಜಿಲ್ಲೆಗಳಲ್ಲಿ ಮಾಡಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಫೆಸಿಲಿಟೀಸ್, MRI ಫೆಸಿಲಿಟಿ ಇಲ್ಲಿಗೆ ಕೊಡ್ತಕ್ಕಂಥ ಮೈಸೂರಿನಲ್ಲಿ ನಾವು MRI ಫೆಸಿಲಿಟಿ ಇಲ್ಲ. ಇಲ್ಲಿ ಗೊತ್ತಾಯ್ತೇನಮ್ಮ, ನೀನು ಹಿಂದೆ ಮಾಡ್ತಾ ಇದೀಯಾ? MRI ಫೆಸಿಲಿಟಿ ಕೊಟ್ಟಿದ್ದೀವಿ ಇಲ್ಲಿಗೆ. ನಿನ್ನೆ ತಾನೇ ಅಪ್ರೂವ್ ಮಾಡಬೇಕು. ಈಗ MRIಗೆ ಹುಡುಕಿಕೊಂಡು ಹೋಗ್ಬೇಕಾಗಿಲ್ಲ, ಬೆಂಗಳೂರಿಗೆ ಇಲ್ಲೇ ಸಿಗುತ್ತೆ. ಇದನ್ನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದು. ನಾನು ಈ ಡಯಾಲಿಸಿಸ್ ಇರಲಿಲ್ಲ. ಮೊದಲು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಡಯಾಲಿಸಿಸ್ ಸಿಗಬೇಕು ಅಂತ ಮಾಡಿದೆ. ಈಗ 240 ಕೇಂದ್ರಗಳಲ್ಲಿ ಡಯಾಲಿಸಿಸ್ ಬರುತ್ತಾ ಇದೆ. 240 ಕೇಂದ್ರಗಳಲ್ಲಿ ಡಯಾಲಿಸಿಸ್. ತಿಮ್ಮಯ್ಯನವ್ರ ಕಾಲದಲ್ಲಿ ಇರಲಿಲ್ಲ.
ಸರ್ಕಾರಿ ನೌಕರಿಯಲ್ಲಿ ಇರಲಿಲ್ಲ. ಈಗ 240 ಕಡೆ ಡಯಾಲಿಸಿಸ್. ಈಗ ಡಯಾಲಿಸಿಸ್ ಒಂದು ಸಾಮಾನ್ಯ ರೋಗ ಆಗ್ಬಿಟ್ಟಿದೆ ಎಲ್ರಿಗೂ. ಸಾಮಾನ್ಯ ರೋಗ, ಕಿಡ್ನಿ ಫೇಲ್ಯೂರ್ ಆಗೋದು ಬಹಳ ಜನಕ್ಕೆ ಆಗ್ಬಿಡ್ತದೆ. ಎಲ್ಲರೂ ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗಿ ಪಡ್ಕೊಳ್ಳಿಕ್ಕಾಗಲ್ಲ, ಬಿಕಾಸ್ ಈಗ ದುಬಾರಿ ಬೇರೆ ಆಗ್ಬಿಟ್ಟಿದೆ. ನಾನು ಚೀಫ್ ಮಿನಿಸ್ಟರ್ ನೋಡ್ತಾ ಇದ್ದೀನಿ, ಒಂದೊಂದು ಕಾಯಿಲೆಗೆ ಒಬ್ಬೊಬ್ಬ ಪೇಷಂಟು ಬರ್ತಾರೆ ಪಾಪ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಖರ್ಚು. ನಾವು ಹೆಚ್ಚು ಅಷ್ಟೊಂದು ಕೊಡಕ್ಕಾಗಲ್ಲ. ಮ್ಯಾಕ್ಸಿಮಮ್ 5 ಲಕ್ಷ ಕೊಡ್ತೀನಿ ನಾನು. 50 ಲಕ್ಷ ಆಗಿದ್ರು 5 ಲಕ್ಷ ಕೊಡ್ತೀನಿ, 30 ಲಕ್ಷ ಆಗಿದ್ರು 5 ಲಕ್ಷ ಕೊಡ್ತೀನಿ, 20 ಲಕ್ಷ ಆಗಿದ್ರು 5 ಲಕ್ಷ ಕೊಡ್ತೀನಿ. ಸೊ ಅದಕ್ಕಿಂತ ಕಡಿಮೆ ಇದ್ರೆ ಇನ್ನೂ ಕಡಿಮೆ ಮಾಡ್ತೀನಿ, 30% ಕೊಡ್ತೀನಿ. ಸೊ ಅದರಿಂದ ಎಲ್ಲರೂ ಕೂಡ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಹಳ ಜನಕ್ಕೆ ಏನಾಗಿದೆ, ಇತ್ತೀಚಿನ ಬೆಳವಣಿಗೆ ಏನಾಗಿದೆಯಪ್ಪ ಅಂತಂದ್ರೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ನಮ್ಮ ರೋಗ ವಾಸಿ ಆಗ್ತದೆ ಅಂತಕ್ಕಂಥ ಭಾವನೆ ಇದೆ. ನೀವೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಕೆಲಸ ಮಾಡೋದು, ನನ್ನ ಪ್ರಕಾರ ಹೆಚ್ಚು ಅನುಭವ ಇರ್ತಕ್ಕಂಥ, ಹೆಚ್ಚು ಪರಿಣಿತಿ ಇರ್ತಕ್ಕಂಥ ಡಾಕ್ಟರ್ಗಳಿರೋದೇ ಸರ್ಕಾರಿ ಆಸ್ಪತ್ರೆಗಳು. ನನಗಿರೋ ಜ್ಞಾನದ ಪ್ರಕಾರ ಹೆಚ್ಚು ಆಸ್ಪತ್ರೆಗಳು, ಹೆಚ್ಚು ಡಾಕ್ಟರ್ಗಳು ಪರಿಣಿತಿ ಇರ್ತಕ್ಕಂಥವ್ರು, ಎಕ್ಸ್ಪರ್ಟ್ಸ್ ಇರ್ತಕ್ಕಂಥವ್ರು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಇದ್ದಾರೆ. ಆದರೂ ಜನರಿಗೆ ಈ ಭಾವನೆ ಬಂದ್ಬಿಟ್ಟಿದೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ರೋಗ ವಾಸಿ ಆಗ್ತದೆ ಅಂತಕ್ಕಂಥ ಭಾವನೆ ಬಂದಿದೆ. ಆ ಭಾವನೆ ಬಿಡಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ಈಗ ಇದೆಯಲ್ಲ, ಜಯದೇವ ಆಸ್ಪತ್ರೆ, ಯಾವ ಖಾಸಗಿ ಆಸ್ಪತ್ರೆಗಿಂತ ಕಡಿಮೆ ಇದೆ? ಬೆಂಗಳೂರಿನ ಜಯದೇವ ಆಸ್ಪತ್ರೆ, ಇಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಜಯದೇವ ಆಸ್ಪತ್ರೆ. ಅದಕ್ಕೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ನಾನು ಏನು ಸೂಚನೆ ಕೊಡೋದೇನಪ್ಪ ಅಂತಂದ್ರೆ, ಎಲ್ಲ ವೈದ್ಯರುಗಳಿಗೆ ಮತ್ತೆ ಡೈರೆಕ್ಟರ್ಗಳಾಗಿರೋರಿಗೆ, ಆಸ್ಪತ್ರೆ ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥವ್ರಿಗೆ ಕ್ಲೀನ್ಲಿನೆಸ್ ಅನ್ನ ಮೇಂಟೈನ್ ಮಾಡಿ. ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕಂತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಿದ್ರೆ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವ್ರೇನ್ ಮಾಡ್ತಾರೆ, ಸರ್ಕಾರಿ ನೌಕರರು ಅಥವಾ ಖಾಸಗಿಯವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಯಾರು ಸೂಪರ್ಡೆಂಟ್ ಇರ್ತಾರೆ, ಅವರು ಡೀನ್ಗಳಿರ್ತಾರೆ, ಅವರು ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಬೇಕು. ಆ ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಿದ್ರೆ ಯಾರೇ ಆಗಲಿ, ಇನ್ಸ್ಟಿಟ್ಯೂಷನ್ ಹೆಡ್ ಒಳ್ಳೆಯವರಿದ್ರೆ ಅಲ್ಲಿ ಒಳ್ಳೆ ಕೆಲಸ ಆಗಲಿಕ್ಕೆ ಸಾಧ್ಯ. ನಾವು ಬಹಳ ಖರ್ಚು ಮಾಡ್ತೀವಿ ದುಡ್ಡನ್ನು. ಸರ್ಕಾರ ಹೆಲ್ತ್ಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಎಜುಕೇಶನ್ಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಕೊಡ್ಲಿಕ್ಕೆ ದುಡ್ಡು ಖರ್ಚು ಮಾಡ್ತೀವಿ. ಅವೆಲ್ಲವೂ ಕೂಡ ಈಗ ನಾನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀನಿ. ಅವು ನೇರವಾಗಿ ಫಲಾನುಭವಿಗಳಿಗೆ ತಲುಪುತ್ತೆ ದುಡ್ಡು, ಮಧ್ಯವರ್ತಿಗಳೇ ಇಲ್ಲ. ಶಕ್ತಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಯುವ ನಿಧಿ ಕಾರ್ಯಕ್ರಮ ಇರ್ಬೋದು. ಎಲ್ಲ ಕಾರ್ಯಕ್ರಮಗಳು ಕೂಡ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಅಷ್ಟೇ ಯಾಕೆ ಯಾವುದೇ ಪಕ್ಷ ಇಲ್ಲ. ಈಗ ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ಹೋಗ್ಬೋದು ಅಂತಂದ್ರೆ ಅದ್ರಲ್ಲಿ ಪಕ್ಷ ಇದೆಯಾ? ಬಿಜೆಪಿ ಹೋಗಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.